ನಮಸ್ಕಾರ, ನಾನು ಬಸವರಾಜ್. ಡಿ ಕೆ ಶಿವಕುಮಾರ್ ಸಿಎಂ ಆದಮೇಲೆ ಕಾಂಗ್ರೆಸ್ ಪಕ್ಷದೊಳಗೆ ಎಲ್ಲವೂ ಸರಿಯಿಲ್ಲ. ಅಷ್ಟೇ ಅಲ್ಲ, ಒಂದು ಸಂಪುಟ ವಿಸ್ತರಣೆಯ ನಂತರ ಹೊತ್ತುಕೊಂಡಂತಹ ಬಂಡಾಯದ ಬೆಂಕಿ ಎಷ್ಟರ ಮಟ್ಟಿಗೆ ಅವರ ಸರ್ಕಾರಕ್ಕೆ ಬಿಸಿ ತಾಕಿಸ್ತಾ ಇದೆ ಅಂದರೆ, ಈಗ ಅದರಲ್ಲೂ ಕೂಡ ಒಂದು 5-6 ಜನರನ್ನು ಕಿತ್ತು ಹಾಕುವಂತಹ, ಆ ಜಾಗಕ್ಕೆ ಮತ್ತೊಬ್ಬರಿಗೆ ಯಾರೆಲ್ಲ ಬಂಡಾಯಗಾರರಿದ್ದಾರೆ, ಆಕ್ರೋಶಿತ ಶಾಸಕರಿದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಹೈಕಮಾಂಡ್ ಒಂದು ಕಾರಣವನ್ನು ಹುಡುಕೊಂಡಿದೆ. ಆ ಕಾರಣನೇ ಮತ್ತೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ 100 ಶಾಸಕರು ಬಂದು ನಿಲ್ಲುವಂತಹ ಮತ್ತು ಬಹುದೊಡ್ಡ ಸೆಪ್ಟೆಂಬರ್ 6ರ ಮಹಾಸಮಾವೇಶದ ದಿನ ಸ್ಫೋಟಗೊಳ್ಳಬಹುದಾದಂತಹ ಒಂದು ಬಾಂಬ್ ರಾಜ್ಯದಲ್ಲಿ ಕಾಂಗ್ರೆಸ್ ಎಲ್ಲಿಗೆ ಬಂದು ನಿಲ್ಲಬಹುದು ಅನ್ನುವಂತಹ ಬಹುದೊಡ್ಡ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಸಿದ್ದರಾಮಯ್ಯ ಅವರ ಒಂದು ವೇದಿಕೆಯಲ್ಲಿ ಅವರ ಪಕ್ಕದಲ್ಲಿ ನಿಲ್ಲಬಹುದಾದಂತಹ 100 ಶಾಸಕರು ಕೊಡಬಹುದಾದಂತಹ ಮೆಸೇಜ್ ದೆಹಲಿ ಕೂಡ ನಿರೀಕ್ಷಿಸಿ ಇರೋದಕ್ಕಿಲ್ಲ. ಯಾಕಂದರೆ KN ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಅತ್ಯಾಪ್ತ. ಅವರ ನಿಗೂಢ ನಡೆ, ಒಂದು ಕಡೆ ಅವರ ಮಗನನ್ನು ದೇವೇಗೌಡರ ಬಳಿ ಕಳಿಸಿ ಮಾತುಕತೆ ನಡೆಸ್ತಾರೆ, ದೇವೇಗೌಡರನ್ನ ವಿಶ್ ಮಾಡಿ ಅವರ ಆಶೀರ್ವಾದ ಪಡ್ಕೊ ಬರ್ತಾರೆ ರಾಜೇಂದ್ರ ರಾಜಣ್ಣ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡ್ತಾರೆ, ಇನ್ನೊಂದು ಕಡೆ HC ಮಹದೇವಪ್ಪ ಅವರನ್ನು ಭೇಟಿ ಮಾಡಿ ಬರ್ತಾರೆ. ಯಾಕೆ ಈ ಭೇಟಿಗಳಾಗ್ತಿದೆ? ಇದರ ಜೊತೆಯಲ್ಲಿ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಏನಂದರೆ, ಜಿಲ್ಲಾವಾರು ಶಾಸಕರ ಪ್ರತ್ಯೇಕ ಸಭೆಗಳನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ನೋಡಿ, ಒಂದು ಕಡೆ ಜನತಾ ಪರಿವಾರದಿಂದ ಬಂದಂತಹ ನಾಯಕರು ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವರು ನಿಗೂಢ ನಡೆಯ ಮೂಲಕ ಒಂದು ಮೆಸೇಜನ್ನು ಕೊಡ್ತಿದ್ರೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತ್ಯೇಕವಾಗಿ ಜಿಲ್ಲಾ ಶಾಸಕರ ಒಂದು ಸಭೆ ಮಾಡೋ ಮೂಲಕ, ಅವರ ಜೊತೆಯಲ್ಲಿ ಮಾತುಕತೆ ನಡೆಸೋ ಮೂಲಕ ಎರಡೂ ಕಡೆಯಿಂದ 2 ಮೆಸೇಜ್ ರವಾನೆ ಆಗ್ತಿದೆ. ಕೆಲವರ ಪ್ರಕಾರ ಸಿದ್ದರಾಮಯ್ಯ ಅವರ ಒಂದು ದೊಡ್ಡ ಹೋರಾಟ ಏನಿದೆ, ಅಹಿಂದ ಹೋರಾಟದ ಮೊದಲ ಹೆಜ್ಜೆ ಈಗ 2026ರಲ್ಲಿ ಸೆಪ್ಟೆಂಬರ್ 6ನೇ ತಾರೀಕು ಮಹತ್ವದ ಹಿಂದುಳಿದ ವರ್ಗಗಳ ಸಮಾವೇಶ ಏನಿದೆ, ಆ ಸಮಾವೇಶದಲ್ಲಿ ಯಾರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ಮತಗಳಿಂದ ಗೆಲ್ಲಬೇಕು ಅನ್ನೋ ಆಸೆ ಇರಾದೆ ಇಟ್ಕೊಂಡಿದ್ದಾರೋ, ಯಾವುದೇ ಸಮಾಜದವರಾಗಿರಬಹುದು, ಆ ಶಾಸಕರು ಅಲ್ಲಿಗೆ ಬಂದು ಹೋಗಲೇಬೇಕು. ಇಲ್ಲ ಅಂದರೆ ಅವರಿಗೆ ಅಹಿಂದ ಮತಗಳು ಸಿಗೋದು ಕಷ್ಟ. ಹಾಗೆ ನೋಡಿದ್ರೆ ಉತ್ತರ ಕರ್ನಾಟಕದ ಬಹುಪಾಲು ಶಾಸಕರು ಆ ವೇದಿಕೆಗೆ ಬಂದು ತಮ್ಮನ್ನು ಗುರುತಿಸ್ಕೋಬೇಕಾಗತ್ತೆ. ಇಲ್ಲ, ನಾವು ಸಿದ್ದರಾಮಯ್ಯ ಅವರ ಈ ಹೋರಾಟಕ್ಕೆ ಬೆಂಬಲಿಸ್ತೀವಿ, ಸಿದ್ದರಾಮಯ್ಯ ಅವರು ಒಂದು ಸಲ ನಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಹೋದರೆ ಸಾಕು, ನಾವು ಗೆಲ್ತೀವಿ ಅನ್ನೋ ದೊಡ್ಡ ನಿರೀಕ್ಷೆಯಲ್ಲಿ ಯಾರೆಲ್ಲ ಇದ್ದಾರೆ ಶಾಸಕರು, ಅವರೆಲ್ಲರೂ ಕೂಡ ಅವತ್ತು ಬಂದು ನಿಲ್ತಾರೆ. ನೋಡಿ, ಜನತಾ ನಾಯಕರಿಗೆ 17 ಜನಕ್ಕೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ಬಿಟ್ಟಿದ್ದೀರಲ್ಲ, ಹೇಗೆ ಕೊಟ್ರಿ, ಅದರಲ್ಲಿ 5 ಜನನ ಕಿತ್ತಾಕಿ ಅಂತ ಡಿ ಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ದೂರೊಂದನ್ನು ತಗೊಂಡೋಗಿದೆ. ಈಗ ಕಿತ್ತಾಕೋದು ಯಾರನ್ನ? ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಸೇರಿದ ಒಂದಷ್ಟು ನಾಯಕರನ್ನ. ಎಕ್ಸಾಂಪಲ್, ಬಾಲಕೃಷ್ಣ ಅವರನ್ನು ಕೆಳಗಿಳಿಸ್ತಾರೆ, ಅಲ್ಲಿಗೆ ಕೃಷ್ಣಪ್ಪ ಅವರನ್ನು ತಂದು ಕೂರಿಸುವಂತಹ ಪ್ರಯತ್ನಗಳಾಗಬಹುದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಕಸಿ ವಿಸಿ ಆಗಿರುವಂಥದ್ದು, CM ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂದ ಕೂಡಲೇ ಸಿದ್ದರಾಮಯ್ಯ ಅವರು ಕೊಟ್ಟು ಬಂದರು, ಏನು ಮಾತಾಡಲಿಲ್ಲ. ಸಲೀಸಾಗಿ ಅಧಿಕಾರ ಹಸ್ತಾಂತರ ಆಯಿತು ಅನ್ನೋ ನೆಮ್ಮದಿಯಲ್ಲಿದ್ದವರಿಗೆ ಸಿದ್ದರಾಮಯ್ಯ ಅವರ ಮಹಾಮೌನ ಮತ್ತು ಈಗೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ, ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡುವಂಥದ್ದು, ಈಗ ಹೊಸದೊಂದು ಜವಾಬ್ದಾರಿಯನ್ನು ಹೊತ್ತುಕೊಂಡ ರೀತಿಯಲ್ಲಿ KN ರಾಜಣ್ಣ ಅವರು ಓಡಾಡ್ತಿರೋದನ್ನು ನೋಡಿದ್ರೆ, ಕೆಲ ಮಾಧ್ಯಮಗಳು, ಮೈನ್‌ಸ್ಟ್ರೀಮ್ ಮಾಧ್ಯಮಗಳು ಕೂಡ ಜನತಾ ನಾಯಕರ, ಜನತಾ ಒಕ್ಕೂಟದ ಮತ್ತೊಂದು ಮೆಸೇಜನ್ನು ಕೊಡ್ತಿರುವಂಥದ್ದು. ಒಂದು ತೃತೀಯ ಶಕ್ತಿಯ ಪ್ರದರ್ಶನ. ಏನು ತೃತೀಯ ಶಕ್ತಿಯ ಪ್ರದರ್ಶನ? BJP JDS ಒಟ್ಟಿಗೆ, ಕಾಂಗ್ರೆಸ್ ಒಟ್ಟಿಗೆ, ಇವೆರಡನ್ನು ಬಿಟ್ಟು ಮತ್ತೊಂದು ನೋಡಿ, ನಾವು ಯಾರು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಜೊತೆಗೆ ನಿಲ್ಲುವ, ಅವರಿಗೆ ಧ್ವನಿಯಾಗುವ, ಅವರ ಪರವಾಗಿ ಶ್ರಮಿಸುವ, ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಅವರಿಗೆ ಅಧಿಕಾರ ಕೊಡುವಂತಹ ಕೆಲಸ ಮಾಡುವಂಥವರು ನೀವು, ಮತ್ತು ಅಂದರೆ ಮತದಾರರಾದ ನೀವು ಯಾರನ್ನು ಬೆಂಬಲಿಸಬೇಕಾಗತ್ತೆ ಅನ್ನೋ ಮೆಸೇಜನ್ನು ಕೊಡುವಂಥದ್ದು ಒಂದು ಕಡೆ ಆದರೆ, ಸುಮಾರು 100 ಶಾಸಕರ ದಂಡು ಒಟ್ಟಿಗೆ ನಿಲ್ಲೋದಿದೆಯಲ್ಲ, ಹೈಕಮಾಂಡ್ಗೆ ಬೇರೆದೇ ಮೆಸೇಜ್ ಹೋಗ್ಬೋದು. ಈಗಲೂ ಕೂಡ
ಸಂಪುಟಕ್ಕೆ ಸರ್ಜರಿ ಮಾಡೋಕೆ ಹೋಗಿ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡ್ರೆ ಸರ್ಕಾರ ಎಷ್ಟು ದಿನ ಉಳಿಬಹುದು ಅನ್ನೋ ಅನುಮಾನಗಳು ಕೂಡ ಮೂಡುತ್ತೆ. ಸಾಕಷ್ಟು ಜನ ಹೇಳಿದರು, ಯತ್ನಾಳ್ ಹೇಳಿದರು, ವಿಜೇಂದ್ರ ಅವರು ಹೇಳಿದ್ರು, ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಸರ್ಕಾರ 6 ತಿಂಗಳಿರೋದಿಲ್ಲ ಇದೇ ಮಾತನ್ನು ಹೇಳಿದರು. ಇವತ್ತಿನ ಎಲ್ಲ ಡೆವಲಪ್ಮೆಂಟ್ಸ್, ಬಂಡಾಯಗಾರರ ಬೆಂಕಿಯ ಮಾತುಗಳು, ಈ ನಿಗೂಢ ನಡೆಗಳು ಎಲ್ಲವೂ ಕೂಡ ಒಂದು ಸ್ಪಷ್ಟ ಸಂದೇಶ ರವಾನಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಜೊತೆ ನಿಲ್ಲಬಹುದಾದಂತಹ ನಂಬರ್ ಗೇಮ್ ನೋಡಿ ಹೈಕಮಾಂಡ್ ಕೂಡ ತಾನು ಎಡವಿದ್ದೆಲ್ಲಿ, ಯಾರ ಮಾತಿಗೆ ಹೆಚ್ಚು ಮನ್ನಣೆ ಮತ್ತು ಪ್ರಾಶಸ್ತ್ಯ ಕೊಡಬೇಕಿತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋದೇ ಆದರೆ ಅದು ಅಹಿಂದಾದಿಂದ ಮಾತ್ರ ಸಾಧ್ಯ. ಇನ್ನುಳಿದಂತೆ ಎಲ್ಲ ಸಮಾಜಗಳು ಒಟ್ಟಿಗೆ ಹೋಗಬಹುದು, ಇಲ್ಲ ಅಂತಲ್ಲ. ಆದರೆ ಈ ಸಮಾಜದ ಬಹುಮುಖ್ಯ ದೊಡ್ಡ ಮತವರ್ಗ ಏನಿದೆ ಆ ಮತವರ್ಗದ ಬಲದಿಂದಲೇ ಕಾಂಗ್ರೆಸ್ ಗೆಲ್ತಾ ಬರ್ತಿರುವಂಥದ್ದು. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿ ಕೊನೆಗೆ 30 ಜನನೂ ನಿಲ್ಲೋದಿಲ್ಲ ಅನ್ನೋದಾದರೆ 100 ಜನರನ್ನ ಬೆನ್ನಿಗೆ ಕಟ್ಕೊಂಡಿರುವಂತಹ ಅಥವಾ ಅವರ ಬೆನ್ನಿಗೆ ಬಂದು ನಿಲ್ಲುವಂತಹ 100 ಶಾಸಕರ ದಂಡಿನ ಸರದಾರ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸಿದ್ದಾದ ಮೇಲೆ ನಡೆಸಿಕೊಂಡ ರೀತಿ, ಅವರ ಶಿಫಾರಸುಗಳಿಗೆ ಸಿಗದ ಮನ್ನಣೆ, ಅವರು ಹೇಳಿದವರಿಗೆ ಸಂಪುಟದಲ್ಲಿ ಅವಕಾಶ ಕೊಡಲಿಲ್ಲ ಅನ್ನುವಂತಹ ಬೇಸರ, ಆಕ್ರೋಶ ಎಲ್ಲವೂ ಕೂಡ ಹೈಕಮಾಂಡನ್ನೂ ಕೂಡ ಈಗ ಒಂದು ಇಕ್ಕಟ್ಟಿಗೆ ಸಿಲುಕಿಸಿದೆ. ಡಿ ಕೆ ಶಿವಕುಮಾರ್ ಅವರು ತೀರಾ ಇತ್ತೀಚಿನ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಕೇರಳಕ್ಕೆ ಹೋಗ್ತಾರೆ, ಕೇರಳದಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಬರ್ತಾರೆ. ಕೇರಳಕ್ಕೆ CM, ಕರ್ನಾಟಕಕ್ಕೆ CM ಡಿ ಕೆ ಶಿವಕುಮಾರ್ ಅವರು ಅನ್ನುವಂತಹ ಅನುಮಾನ ಮೂಡಿಸೋದು BJP ಅದೇ ರೀತಿ ಟ್ರೋಲ್ ಮಾಡ್ತಿದೆ. ಸೂಪರ್ CM KC ವೇಣುಗೋಪಾಲ್ ಅಂತ. ತೀರಾ ಕೇರಳಕ್ಕೆ ಹೋದಾಗ, ತಮಿಳುನಾಡಿಗೆ ಹೋದಾಗ ಎಲ್ಲ ಕಡೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಆಡಳಿತ ವೈಖರಿಯ ಬಗ್ಗೆ ಅವರ ಪಕ್ಷದಲ್ಲೇನೆ ವಿರೋಧ, ಜೊತೆಲಿ ಸಾಧ್ಯ ಆದಷ್ಟು ಬೇಗ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂತಹ ಒಂದು BCಯ ಚರ್ಚೆ ಒಳಗೊಳಗೆ ನಡೀತಿರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಅಗತ್ಯತೆ ಪಕ್ಷಕ್ಕೆ ಎಷ್ಟಿದೆ, 28ಕ್ಕೆ ಅವರಿಲ್ದಿದ್ರೆ ರಾಜ್ಯ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಲಾಸ್ ಆಗಬಹುದು ಅನ್ನೋ ಚರ್ಚೆಗಳ ಜೊತೆಯಲ್ಲೇ ಪ್ರತ್ಯೇಕವಾದ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂತಹ ಮೆಸೇಜ್ ಇದೆಯಲ್ಲ, ಪಕ್ಷ ಕಟ್ತಾರೋ ಬಿಡ್ತಾರೋ, ಆದರೆ ನಮ್ಮ ಶಕ್ತಿ ಏನು ಅನ್ನುವಂತಹ ಒಂದು ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಅವರು ಮುಂದಾದರೆ ಕಾಂಗ್ರೆಸ್ಗೆ ಕಷ್ಟ ಆಗಬಹುದು. ಅಥವಾ ಕೆಲ ಮಾಧ್ಯಮಗಳ ಲೆಕ್ಕಾಚಾರ ನೋಡಿದ್ರೆ ಅವರು ಮತ್ತೆ ಜನತಾ ಒಕ್ಕೂಟದಲ್ಲಿ ಬಂದು ಸೇರಬಹುದು ಅನ್ನುವಂತಹ ಅನುಮಾನಗಳೇನಿದೆ ಅದು ಕೂಡ ನಿಜ ಆಗಬಹುದಾ? ಕಮೆಂಟ್ ಮಾಡಿ.